ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ತಮಿಳುನಾಡಿನ ಮುಖ್ಯಮಂತ್ರಿ ಹಾಗೂ ತಮಿಳು ನಟ ವಿಜಯ್ ಮತ್ತು ಅವರ ಪತ್ನಿ ಸಂಗೀತ ಅವರ ದಾಂಪತ್ಯ ಜೀವನಕ್ಕೆ ಸಂಬಂಧಿಸಿದ ಡಿವೋರ್ಸ್ ಕೇಸ್ ಇದೀಗ ಮತ್ತೊಂದು ಅನಿರೀಕ್ಷಿತ ತಿರುವು ಪಡೆದುಕೊಂಡಿದೆ. ಚಂಗಲ್ಪಟ್ಟು ಫ್ಯಾಮಿಲಿ ಕೋರ್ಟ್ನಲ್ಲಿ ಸಂಗೀತ ಸಲ್ಲಿಸಿದ್ದಾರೆ ಎಂದು ಹೇಳಲಾಗ್ತಾ ಇರುವ ವಿಚ್ಛೇದನ ಅರ್ಜಿಯನ್ನ ಇದೀಗ ವಾಪಸ್ ಪಡೆದಿದ್ದಾರೆ ಎಂಬ ಸುದ್ದಿ ಚರ್ಚೆಗೆ ಗ್ರಾಸವಾಗಿದೆ. ಇದರೊಂದಿಗೆ ಪ್ರಕರಣವು ಕ್ಲೋಸ್ ಆಗಿದೆ ಎನ್ನಲಾಗ್ತಾ ಇದೆ. ಈ ಬೆಳವಣಿಗೆಯ ಬೆನ್ನಲ್ಲೇ ವಿಜಯ್ ಅಭಿಮಾನಿಗಳಲ್ಲಿ ಸಂಭ್ರಮದ ವಾತಾವರಣ ಕಂಡುಬಂದಿದೆ. ತಮ್ಮ ನೆಚ್ಚಿನ ನಟನ ದಾಂಪತ್ಯ ಜೀವನದಲ್ಲಿದ್ದ ಸಮಸ್ಯೆ ಬಗೆಹರಿದಿರಬಹುದು, ಇಬ್ಬರು ಮತ್ತೆ ಒಂದಾಗಬಹುದು ಎಂಬ ನಿರೀಕ್ಷೆಯನ್ನ ಅಭಿಮಾನಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಇಲ್ಲಿ ಒಂದು ಪ್ರಮುಖ ಪ್ರಶ್ನೆ ಇದೆ. ಡಿವೋರ್ಸ್ ಅರ್ಜಿ ವಾಪಸ್ ಪಡೆದಿರೋದೇ ಅವರು ಮತ್ತೆ ಒಟ್ಟಿಗೆ ವಾಸಿಸ್ತಾ ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿನಾ ಅನ್ನುವ ಪ್ರಶ್ನೆ. ಈ ಪ್ರಶ್ನೆ ಸದ್ಯಕ್ಕೆ ಸ್ಪಷ್ಟ ಉತ್ತರ ಇಲ್ಲ. ಹಾಗಾದ್ರೆ ಈ ಸಂಪೂರ್ಣ ಪ್ರಕರಣದ ಹಿನ್ನೆಲೆ ಏನು? ವಿಜಯ್ ಮತ್ತು ಸಂಗೀತ ಅವರ ಮದುವೆ ಯಾವಾಗ ನಡೆಯಿತು? ಡಿವೋರ್ಸ್ ವಿಚಾರ ಹೇಗೆ ಮುನ್ನೆಲೆಗೆ ಬಂತು? ಅರ್ಜಿ ವಾಪಸ್ ಪಡೆದಿರುವ ಅರ್ಥ ಏನು? ಎಲ್ಲವನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ವಿಜಯ್ ಸಂಗೀತ ಮದುವೆಯ ಕತೆ. ವಿಜಯ್ ಮತ್ತು ಸಂಗೀತ ಸ್ವರ್ಣಲಿಂಗಂ ಅವರು 1999 ಆಗಸ್ಟ್ 25ರಂದು ವಿವಾಹವಾಗ್ತಾರೆ. ಕುಟುಂಬಸ್ಥರು ಹಾಗೂ ಆಪ್ತರ ಸಮ್ಮುಖದಲ್ಲಿ ಹಿಂದೂ ಸಂಪ್ರದಾಯದಂತೆ ಈ ಮದುವೆ ನಡೆದಿತ್ತು. ಬಳಿಕ ಅದ್ದೂರಿ ಆರತಕ್ಷತೆಯೂ ನಡೆದಿತ್ತು. ವಿಜಯ್ ಆಗಲೇ ತಮಿಳು ಚಿತ್ರರಂಗದಲ್ಲಿ ತಮ್ಮದೇ ಆದ ಸ್ಥಾನವನ್ನ ನಿರ್ಮಿಸಿಕೊಳ್ತಾ ಇದ್ದ ಸಂದರ್ಭದಲ್ಲಿ ಸಂಗೀತ ಅವರೊಂದಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ. ಈ ದಂಪತಿಗೆ 2 ಮಕ್ಕಳಿದ್ದಾರೆ. ಮಗ ಜೇಸನ್ ಸಂಜಯ್ ಮತ್ತು ಮಗಳು ದಿವ್ಯಾ ಶಶಾ. ಜೇಸನ್ ಸಂಜಯ್ ಚಿತ್ರರಂಗದತ್ತ ಆಸಕ್ತಿ ತೋರಿಸಿರೋದು ಸುದ್ದಿಯಾಗಿತ್ತು. ಮತ್ತೊಂದು ಕಡೆ ದಿವ್ಯಾ ಶಶಾ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರೋದ್ರ ಬಗ್ಗೆ ಈ ಹಿಂದೆ ವರದಿಗಳಾಗಿದ್ವು. ವರ್ಷಗಳ ಕಾಲ ವಿಜಯ್ ಮತ್ತು ಸಂಗೀತ ಅವರು ತಮ್ಮ ವೈಯಕ್ತಿಕ ಜೀವನವನ್ನ ಸಾರ್ವಜನಿಕ ಚರ್ಚೆಯಿಂದ ಬಹುತೇಕ ದೂರವಿಟ್ಟಿದ್ರು. ಇದೇ ಕಾರಣಕ್ಕೆ ಚಿತ್ರರಂಗದಲ್ಲಿ ಅವರನ್ನ ಖಾಸಗಿ ಜೀವನವನ್ನ ಕಾಪಾಡಿಕೊಂಡ ದಂಪತಿಗಳಲ್ಲಿ ಒಬ್ರು ಅಂತ ನೋಡಲಾಗ್ತಾ ಇತ್ತು. ಬೆಕ್ಕಟ್ಟಿನ ವದಂತಿಗಳು ಆರಂಭವಾಗಿದ್ದು ಯಾವಾಗ? 2021ರ ನಂತರ ವಿಜಯ್ ಮತ್ತು ಸಂಗೀತ ಅವರ ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡಿದೆ ಎಂಬ ವದಂತಿಗಳು ಹರಿದಾಡೋದಕ್ಕೆ ಆರಂಭಿಸಿದ್ವು. ವಿಶೇಷವಾಗಿ ವಿಜಯ್ ಅವರ ಕೆಲವು ಸಾರ್ವಜನಿಕ ಕಾರ್ಯಕ್ರಮಗಳು ಮತ್ತು ರಾಜಕೀಯ ಚಟುವಟಿಕೆಗಳಲ್ಲಿ ಸಂಗೀತ ಕಾಣಿಸಿಕೊಳ್ಳದಿರೋದು ಚರ್ಚೆಗೆ ಕಾರಣವಾಯಿತು. ಆದ್ರೆ ಇಲ್ಲಿ ಒಂದು ವಿಷಯವನ್ನ ಗಮನಿಸಬೇಕಾಗತ್ತೆ. ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಪತ್ನಿ ಕಾಣಿಸಿಕೊಳ್ಳದಿರೋದು ಮಾತ್ರ ದಾಂಪತ್ಯ ಸಮಸ್ಯೆ ಇದೆ ಅನ್ನೋದನ್ನ ಸಾಬೀತುಪಡಿಸೋದಿಲ್ಲ. ಇದೇ ರೀತಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಡುವ ವದಂತಿಗಳನ್ನ ನ್ಯಾಯಾಲಯದ ದಾಖಲೆ ಅಥವಾ ಅಧಿಕೃತ ಹೇಳಿಕೆ ಅಂತ ಪರಿಗಣಿಸಲು ಸಾಧ್ಯವಿಲ್ಲ. ಡಿವೋರ್ಸ್ ಅರ್ಜಿಯಲ್ಲಿ ಏನಿತ್ತು? ಸಂಗೀತ ಅವರು ವಿಶೇಷ ವಿವಾಹ ಕಾಯ್ದೆಯ ಅಡಿಯಲ್ಲಿ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ರು ಎನ್ನಲಾಗಿದೆ. ಆ ಅರ್ಜಿಯಲ್ಲಿ ದಾಂಪತ್ಯ ಜೀವನಕ್ಕೆ ಸಂಬಂಧಿಸಿದ ಕೆಲವು ಗಂಭೀರ ಆರೋಪಗಳನ್ನ ಮಾಡಲಾಗಿತ್ತು. ಅದರಲ್ಲೂ ಪ್ರಮುಖವಾಗಿ ವಿವಾಹೇತರ ಸಂಬಂಧ ಮತ್ತು ಮಾನಸಿಕ ಕ್ರೌರ್ಯವನ್ನ ಕಾರಣಗಳಾಗಿ ಉಲ್ಲೇಖಿಸಲಾಗಿತ್ತು. ಆದ್ರೆ ಅತ್ಯಂತ ಮುಖ್ಯವಾದ ಎಚ್ಚರಿಕೆ ಇಲ್ಲಿದೆ. ಇವು ಅರ್ಜಿಯಲ್ಲಿ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇರುವ ಆರೋಪಗಳು ಮಾತ್ರ. ಅವು ನ್ಯಾಯಾಲಯದಲ್ಲಿ ಅಂತಿಮವಾಗಿ ಸಾಬೀತಾದ ಸಂಗತಿಗಳು ಎಂದು ಹೇಳಲು ಸಾಧ್ಯವಿಲ್ಲ. ಕೆಲವು ವರದಿಗಳ ಪ್ರಕಾರ 2021ರಲ್ಲಿ ವಿಜಯ್ ಮತ್ತೊಬ್ಬ ನಟಿಯೊಂದಿಗೆ ವಿವಾಹೇತರ ಸಂಬಂಧ ಹೊಂದಿರೋದನ್ನ ಸಂಗೀತ ತಿಳಿದುಕೊಂಡ್ರು ಎಂಬ ಆರೋಪವು ಅರ್ಜಿಯಲ್ಲಿ ಉಲ್ಲೇಖವಾಗಿತ್ತು. ವಿಜಯ್ ಆ ಸಂಬಂಧವನ್ನ ಕೊನೆಗೊಳಿಸುವುದಾಗಿ ಭರವಸೆಯನ್ನ ನೀಡಿದ್ರು, ಅದು ಮುಂದುವರಿಯಿತು ಎಂಬ ಆರೋಪ ದಾಖಲೆಗಳಲ್ಲಿ ಇದೆ. ಆದ್ರೆ ಈ ಆರೋಪಗಳಿಗೆ ಸಂಬಂಧಿಸಿದಂತೆ ವಿಜಯ್ ಅವರಿಂದ ಅಧಿಕೃತವಾಗಿ ದೃಢಪಡಿಸಿದ ಹೇಳಿಕೆ ಇದೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಇಂತಹ ಆರೋಪಗಳನ್ನ ರಿಪೋರ್ಟ್ ಮಾಡುವಾಗ ಆರೋಪ ಮತ್ತು ಸಾಬೀತಾದ ಸತ್ಯದ ನಡುವಿನ ವ್ಯತ್ಯಾಸವನ್ನ ಮರಿಬಾರದು. ಹಾಗಾದ್ರೆ ಈಗ ಏನಾಯ್ತು ನೋಡ್ತಾ ಹೋಗೋಣ. ಇಲ್ಲಿ ಈ ಕಥೆಯ ಅತಿದೊಡ್ಡ ಟ್ವಿಸ್ಟ್ ಬರುತ್ತೆ. ಚಂಗಲ್ಪಟ್ಟು ಫ್ಯಾಮಿಲಿ ಕೋರ್ಟ್ನಲ್ಲಿ ಸಂಗೀತ ಅವರು ಸಲ್ಲಿಸಿದ್ದ ವಿಚ್ಛೇದನ ಅರ್ಜಿಯನ್ನ ವಾಪಸ್ ಪಡೆದಿದ್ದಾರೆ ಎನ್ನುವ ಮಾಹಿತಿ ಹೊರಬಿದ್ದಿದೆ. ಇದರ ಪರಿಣಾಮವಾಗಿ ಪ್ರಕರಣ ಮುಂದುವರಿಯದೆ ಕ್ಲೋಸ್ ಆಗಿದೆ. ಇತ್ತೀಚಿನ ವಿಚಾರಣೆಯ ಸಂದರ್ಭದಲ್ಲಿ ಸಂಗೀತ ಅವರು ಲಂಡನ್ನಿಂದ ವಿಡಿಯೋ ಲಿಂಕ್ ಮೂಲಕ ಭಾಗವಹಿಸಿದ್ರು. ಆದ್ರೆ ವಿಜಯ್ ಅವರು ವಿಚಾರಣೆಯಲ್ಲಿ ಭಾಗಿಯಾಗಿರಲಿಲ್ಲ. ಇದಾದ ನಂತರ ಸಂಗೀತ ಅವರು ತಮ್ಮ ವಿಚ್ಛೇದನದ ಅರ್ಜಿಯನ್ನ ವಾಪಸ್ ಪಡೆದಿರುವುದಕ್ಕೆ ಪ್ರಕರಣ ದಿಢೀರ್ ತಿರುವು ನೀಡಿದೆ. ಅರ್ಜಿ ವಾಪಸ್ ಪಡೆದ್ರೆ ಮತ್ತೆ ದಾಂಪತ್ಯ ಜೀವನ ಆರಂಭವಾಗಿದೆಯೇ? ಇದು ಈಗ ಎಲ್ಲರ ಮನಸ್ಸಿನಲ್ಲಿರುವ ಪ್ರಮುಖ ಪ್ರಶ್ನೆ. ಆದ್ರೆ ಅರ್ಜಿ ವಾಪಸ್ ಪಡೆದಿದ್ದಾರೆ ಎನ್ನುವುದರಿಂದ ಮಾತ್ರ ಅವರು ಮತ್ತೆ ಒಟ್ಟಿಗೆ ವಾಸಿಸುವುದಕ್ಕೆ ಆರಂಭಿಸಿದ್ದಾರೆ ಅಂತ ಖಚಿತವಾಗಿ ಹೇಳೋದಕ್ಕೆ ಸಾಧ್ಯವಿಲ್ಲ. ಒಬ್ಬ ವ್ಯಕ್ತಿ ವಿಚ್ಛೇದನ ಅರ್ಜಿಯನ್ನ ವಾಪಸ್ ಪಡೆಯುವುದಕ್ಕೆ ಹಲವು ವೈಯಕ್ತಿಕ ಅಥವಾ ಕಾನೂನು ಕಾರಣಗಳಿರಬಹುದು. ದಂಪತಿಗಳು ತಮ್ಮ ನಡುವೆ ಸಮಸ್ಯೆ ಬಗೆಹರಿಸಿಕೊಂಡಿರಬಹುದು. ಮುಂದಿನ ದಿನಗಳಲ್ಲಿ ಮತ್ತೊಂದು ರೀತಿಯಲ್ಲಿ ಕಾನೂನು ಕ್ರಮ ಕೈಗೊಳ್ಳುವ ನಿರ್ಧಾರ ಮಾಡಿರಬಹುದು. ಅಥವಾ ವೈಯಕ್ತಿಕ ಕಾರಣಗಳಿಂದ ಪ್ರಕರಣವನ್ನ ಮುಂದುವರಿಸದಿರಲು ನಿರ್ಧರಿಸಬಹುದು. ಹೀಗಾಗಿ ಡಿವೋರ್ಸ್ ಕೇಸ್ ಕ್ಲೋಸ್, ದಂಪತಿಗಳು ಮತ್ತೆ ಒಂದಾಗಿದ್ದಾರೆ ಎಂಬ ಸಮೀಕರಣವನ್ನ ಈಗಲೇ ಹಾಕೋದು ಸರಿಯಲ್ಲ. ಆದ್ರೆ ವಿಜಯ್ ಅಭಿಮಾನಿಗಳ ಸಂಭ್ರಮ ಮಾತ್ರ ಬಹಳಷ್ಟಿದೆ.
ಅರ್ಜಿಯನ್ನು ವಾಪಸ್ ಪಡೆದಿರುವ ಸುದ್ದಿ ಹೊರಬಂದ ತಕ್ಷಣ ವಿಜಯ್ ಅಭಿಮಾನಿಗಳು ಸಂಭ್ರಮ ವ್ಯಕ್ತಪಡಿಸ್ತಾ ಇದ್ದಾರೆ. ವರ್ಷಗಳ ಕಾಲ ನೆಚ್ಚಿನ ನಟನ ವೈಯಕ್ತಿಕ ಜೀವನದ ಬಗ್ಗೆ ಕೇಳಿಬಂದ ವದಂತಿಗಳಿಗೆ ಇದೀಗ ಅಂತ್ಯ ಸಿಕ್ಕಿರಬಹುದು ಅಂತ ಕೆಲವರು ಭಾವಿಸ್ತಾ ಇದ್ದಾರೆ. ಇನ್ನು ಕೆಲವರು ವಿಜಯ್ ಮತ್ತು ಸಂಗೀತ ಮತ್ತೆ ಒಂದಾಗಿ ಜೀವನ ನಡೆಸಲಿ ಅಂತ ಆಶಿಸ್ತಾ ಇದ್ದಾರೆ. ಅಭಿಮಾನಿಗಳ ದೃಷ್ಟಿಯಲ್ಲಿ ಇದು ಸಂತಸದ ಬೆಳವಣಿಗೆ ಆಗಿರಬಹುದು. ಆದರೆ ಕುಟುಂಬದ ನಿಜವಾದ ಪರಿಸ್ಥಿತಿ ಏನು ಅನ್ನೋದು ವಿಜಯ್ ಅಥವಾ ಸಂಗೀತ ಅವರ ಅಧಿಕೃತ ಹೇಳಿಕೆ ಇಲ್ಲದೆ ಖಚಿತವಾಗಿ ಹೇಳೋದಕ್ಕಾಗೋದಿಲ್ಲ. ವೈರಲ್ ಆಗ್ತಾ ಇರುವ ಹಳೆಯ ಮದುವೆ ಫೋಟೋಗಳು. ಈ ನಡುವೆ ವಿಜಯ್ ಮತ್ತು ಸಂಗೀತ ಅವರ 1999ರ ಮದುವೆಯ ಹಳೆಯ ಫೋಟೋಗಳು ಭಾರಿ ವೈರಲ್ ಆಗ್ತಾ ಇದೆ. 25 ವರ್ಷಗಳಿಗೂ ಹೆಚ್ಚು ಕಾಲದ ದಾಂಪತ್ಯ ಜೀವನದ ನೆನಪುಗಳನ್ನ ಅಭಿಮಾನಿಗಳು ಈ ಫೋಟೋಗಳ ಮೂಲಕ ಮೆಲುಕು ಹಾಕ್ತಾ ಇದ್ದಾರೆ. 1999ರಲ್ಲಿ ಆರಂಭವಾದ ಈ ದಾಂಪತ್ಯ ಜೀವನದಲ್ಲಿ 2 ಮಕ್ಕಳ ಜನನ, ವಿಜಯ್ ಅವರ ಚಿತ್ರರಂಗದ ಯಶಸ್ಸು ಮತ್ತು ನಂತರ ಅವರ ರಾಜಕೀಯ ಪ್ರವೇಶ, ಹೀಗೆ ಹಲವು ಪ್ರಮುಖ ಹಂತಗಳು ನಡೆದಿವೆ. ಇದೀಗ ಡಿವೋರ್ಸ್ ಅರ್ಜಿ ವಾಪಸ್ ಪಡೆದಿರುವ ಬೆಳವಣಿಗೆ ಈ ಹಳೆಯ ಫೋಟೋಗಳಿಗೆ ಮತ್ತಷ್ಟು ಗಮನ ಸೆಳೆಯುವಂತೆ ಮಾಡಿದೆ. ಈ ಪ್ರಕರಣದಲ್ಲಿ ಇನ್ನೂ ಕೆಲವು ಪ್ರಶ್ನೆಗಳು ಉತ್ತರಕ್ಕಾಗಿ ಕಾಯ್ತಾ ಇದೆ. ವಿಜಯ್ ಮತ್ತು ಸಂಗೀತ ನಿಜವಾಗಿಯೂ ಮತ್ತೆ ಒಂದಾಗಿ ವಾಸಿಸಲು ನಿರ್ಧರಿಸಿದ್ದಾರಾ? ಅವರ ನಡುವಿನ ವೈಯಕ್ತಿಕ ಸಮಸ್ಯೆಗಳು ಬಗೆಹರಿದಿದ್ಯಾ ಅಥವಾ ಕೇವಲ ಕಾನೂನು ಪ್ರಕರಣವನ್ನ ಮುಂದುವರಿಸದಿರಲು ನಿರ್ಧರಿಸಲಾಗಿದ್ಯಾ? ವಿಚ್ಛೇದನ ಅರ್ಜಿ ವಾಪಸ್ ಪಡೆಯುವುದಕ್ಕೆ ನಿಖರ ಕಾರಣ ಏನು? ಈ ಪ್ರಶ್ನೆಗಳಿಗೆ ಸದ್ಯಕ್ಕೆ ಅಧಿಕೃತವಾಗಿ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ. ಹೀಗಾಗಿ ಸಾಮಾಜಿಕ ಜಾಲತಾಣಗಳ ಊಹಾಪೋಹಗಳಿಗಿಂತ ಅಧಿಕೃತ ಕೋರ್ಟ್ ದಾಖಲೆಗಳು ಅಥವಾ ವಿಜಯ್ ಸಂಗೀತ ಅವರ ಸ್ಪಷ್ಟ ಹೇಳಿಕೆಗಳಿಗೆ ಕಾಯುವುದು ಸೂಕ್ತ. ಒಟ್ಟಿನಲ್ಲಿ ವಿಜಯ್ ಮತ್ತು ಸಂಗೀತ ಅವರ ದಾಂಪತ್ಯ ಜೀವನದ ಕುರಿತು ಹಲವು ವರ್ಷಗಳಿಂದ ವದಂತಿಗಳು ಹರಿದಾಡುತ್ತಲೇ ಬಂದಿದೆ. ಇದೀಗ ವಿಚ್ಛೇದನ ಅರ್ಜಿಯನ್ನ ಸಂಗೀತ ವಾಪಸ್ ಪಡೆದಿದ್ದಾರೆ. ಈ ಬೆಳವಣಿಗೆ ಪ್ರಕರಣಕ್ಕೆ ಹೊಸ ತಿರುವು ನೀಡಿದೆ. ಇದು ಅಭಿಮಾನಿಗಳಿಗೆ ಖುಷಿ ತಂದಿರುವುದು ನಿಜ, ಆದ್ರೆ ಅವರು ಮತ್ತೆ ಒಂದಾಗಿದ್ದಾರೆ ಅಂತ ಈಗಲೇ ನಿರ್ಧರಿಸುವುದು ಸರಿಯಲ್ಲ. ಒಂದು ವಿಷಯ ಮಾತ್ರ ಸ್ಪಷ್ಟ, ಡಿವೋರ್ಸ್ ಪ್ರಕರಣದ ದಿಢೀರ್ ಕ್ಲೋಸಿಂಗ್ ಹಲವು ವರ್ಷಗಳಿಂದ ಚರ್ಚೆ ಆಗ್ತಾ ಇದ್ದ ವಿಜಯ್ ಸಂಗೀತ ಅವರ ವೈಯಕ್ತಿಕ ಜೀವನದ ಬಗ್ಗೆ ಮತ್ತೊಮ್ಮೆ ಕುತೂಹಲ ಹುಟ್ಟಿಸಿದೆ. ಮುಂದೆ ಈ ದಂಪತಿ ತಮ್ಮ ಸಂಬಂಧದ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ನೀಡ್ತಾರಾ ಅಥವಾ ಈ ವಿಚಾರವನ್ನ ವೈಯಕ್ತಿಕವಾಗಿ ಇಟ್ಕೊಳ್ತಾರಾ? ಅದಕ್ಕೆ ಮುಂದಿನ ಬೆಳವಣಿಗೆಗಳೇ ಉತ್ತರ ನೀಡಬೇಕಿದೆ.